ವರ್ನಾಳ್ಕರ್ ಅವರು, ಭೀಮರಾವ್ ಮಾಲ್ಗಿಂತಿರ್ ಅವರು, ನಮ್ಮ ಪವನ್ ಅವರು, ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು, ಪ್ರದೀಪ್ ನಾಟಕರ್ ಅವರು, ನಮ್ಮ ರಾಜ್ಕುಮಾರ್ ಬನ್ನೇರ್ ಅವರು, ಪಾಸ್ವಾನ್ ರವರು, ಆಮೇಲೆ ನಮ್ಮ ನರ್ಸಿಂಗ್ ಮೇಟಿರವರು, ಇನ್ನುಳಿದ ಅನೇಕ ಇಲ್ಲಿ ಹೋರಾಟಗಾರರು ಹಿರಿಯರು, ಅರುಣ್ ಪಟೇಲ್ ರವರು, ಇನ್ನು ಅನೇಕ ನಮ್ಮ ಸೋದರರಿದ್ದಾರೆ. ಇಲ್ಲಿ ಯಾರ ಹೆಸರು ತಗೊಳ್ಳಿ ಅಂತ ತಿಳ್ಬೇಡ್ರಿ. ಇದು ಕರಪತ್ರ ಬಿಡುಗಡೆಗೆ ಸಾಮೂಹಿಕವಾಗಿ ಇಲ್ಲಿ ಈಗ ತಾನೇ ನಮ್ಮ ಮಹಿಳಾ ಘಟಕದ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ಸೋದರಿಯಾದಂಥ ರಂಜಿತಾ ಜೈನರವರು ಹಾಗೂ ಸುಧಾಮಣಿ ಅವರು, ಗಂಗಮ್ಮ ಪುಲೆ ಅವರು, ಶಾರದಾ ಅಳಂದ್ಕರ್ ಅವರು, ಇನ್ನಿಷ್ಟು ಜನ ನನ್ನ ತಾಯಂದಿರು ಈ ಒಂದು ಹಗಲಿರುಳು ಇವತ್ತ ಬಹಳಷ್ಟು ಉನ್ನತ ಹುದ್ದೆಗಳು ಪಡೆದು ಮನೆಗೆ ಕುಂತಾರ. ಲಕ್ಷ ರೂಪಾಯಿ ತಗೊಂಡು ಮನೆಗೆ ಕೂಡೋರು ಬೇರೆ ಯಾರ, ಆದರೆ ತಮ್ಮ ತಂದೆ ತಮ್ಮ ಮನೆ ಕಷ್ಟಗಳನ್ನು ಬಿಟ್ಟು ರಮಾಬಾಯಿ ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಈ ಸಾಮಾಜಿಕ ಚಳವಳಿಗೋಸ್ಕರ ಬೀದರ್ ಜಿಲ್ಲೆಯಲ್ಲಿ ತಮ್ಮದೇ ರೀತಿಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಆ ತಾಯಂದಿರಿಗೆ ನನ್ನ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಭೀಮ ವಂದನೆಗಳನ್ನು ಸಲ್ಲಿಸಿ ಈ ನಾಟಕ ಯಶಸ್ವಿಗೊಳಿಸಲು ತಾವೆಲ್ಲರೂ ಬರಬೇಕಂತ ವಿನಂತಿಸಿಕೊಳ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. 20ನೇ ತಾರೀಕು ಬರ್ತಕ್ಕಂಥ 20ನೇ ಮಾರ್ಚ್ ಸಾಯಂಕಾಲ 6 ಗಂಟೆಗೆ ಬೀದರ್ನ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಈ ನಾಟಕವನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಅದರ ಕರಪತ್ರವನ್ನ ಆ ಜಿಲ್ಲಾ ಸಂಚಾಲಕರಾದಂತಹ ಸುನಿಲ್ ಸಂಗಮ್ರವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಇವತ್ತು ಬೀದರಿನ ರಮಾಬಾಯಿ ಅಂಬೇಡ್ಕರ್ ತಂಡದವರು, ಭಜನಾ ತಂಡದವರು, ಭೀಮಾಬಾಯಿ ಭಜನಾ ತಂಡದವರು, ಸಾವಿತ್ರಿಬಾಯಿ ಫುಲೆ ಭಜನೆ ತಂಡದವರು ಮತ್ತು ಇನ್ನಿತರ ಹಿರಿಯ ತಾಯಂದಿರು, ಹಿರಿಯ ಸೋದರರು, ಯುವಕರು ಸೇರಿಕೊಂಡು ಈ ಒಂದು ಅದ್ಭುತವಾದ ನಾಟಕದ ಮುಖಾಂತರ ದೇಶದಲ್ಲಿ ಎಂತೆಂಥ ಚಳವಳಿಗಳು, ಐತಿಹಾಸಿಕ ಚಳವಳಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖಾಂತರ ನಡೆದಿದ್ದು, ಅದರಲ್ಲಿ ಒಂದು ಇವತ್ತ ಚೌದಾರ್ ಕೆರೆಯ ಪ್ರವೇಶದ ಕುರಿತು ಅವತ್ತ ನಾಟಕ ಇದೆ. ತಾವೆಲ್ಲರೂ ಈ ನಾಟಕ ಉಚಿತ